ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾವು ನೋಡೋಣ ತುಂಬ ವಿಶೇಷವಾದ ಕ್ಷೇತ್ರವನ್ನು. ಅಲ್ಪ ಆಯುಷ್ಯದಲ್ಲೇ ಶಾಶ್ವತೆಯನ್ನು ಪಡೆದ ಒಬ್ಬ ಅದ್ಭುತ ಶರಣರ ಕಥೆಯನ್ನು. ಭಾರತದ ಆತ್ಮ ಸಾಕ್ಷಾತ್ಕಾರದ ಇತಿಹಾಸದಲ್ಲಿ ಕೇವಲ 24 ವರ್ಷಗಳಲ್ಲಿ ಜೀವಂತ ಲಿಂಗೈಕ್ಯರಾದ ಮಹಾನ್ ಶರಣ ಉಳಿವಿ ಚನ್ನಬಸವಣ್ಣವರ ಕ್ಷೇತ್ರವನ್ನು ಈ ದಿನ ನಾವು ನೋಡೋಣ. ಪಶ್ಚಿಮ ಘಟ್ಟಗಳ ದಟ್ಟ ಕಾಡು, ಕಾಳಿ ನದಿಯ ನೈಸರ್ಗಿಕ ಸೌಂದರ್ಯ, ವಿವಿಧ ಪಕ್ಷಿ ಪ್ರಭೇದಗಳ ಚಿಲಿಪಿಲಿ ಕಲರವ, ಪರಿಶುದ್ಧವಾದ ಗಾಳಿ, ನಗರ ಜೀವನದ ಜಂಜಾಟವನ್ನು ಮರೆಸಿ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವ ಒಂದು ಪವಿತ್ರ ಸ್ಥಳ ಉಳಿವಿ. ಭಕ್ತಿ ಮತ್ತು ಪ್ರಕೃತಿ ಸೌಂದರ್ಯದ ಅದ್ಭುತ ಸಂಗಮವೇ ಉಳಿವಿ. ಸ್ನೇಹಿತರೆ, ನಾವು ಹೋಗುವ ರಸ್ತೆ ಹೇಗಿದೆ ಅಂತ ನೀವೀಗ ನೋಡ್ಬೋದು. ಉಳಿವಿ ಕ್ಷೇತ್ರವು ದಾಂಡೇಲಿಯಿಂದ 45 ಕಿಲೋಮೀಟರ್ ಹಾಗೂ ಕಾರವಾರದಿಂದ 75 ಕಿಲೋಮೀಟರ್ ದೂರದಲ್ಲಿದೆ. ಈ ಕ್ಷೇತ್ರಕ್ಕೆ ನೀವು ನಿಮ್ಮ ಖಾಸಗಿ ವಾಹನದಲ್ಲಿ ಬರೋದು ಒಳ್ಳೆಯದು. ಶರಣರೆಲ್ಲರೂ ಬಂದು ಇಲ್ಲಿ ಉಳಿದುಕೊಂಡಿದ್ದರಿಂದ ಈ ಕ್ಷೇತ್ರವನ್ನು ಉಳಿವಿ ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ನನ್ನ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ ಗೋಪುರ, ಅದುವೇ ಚನ್ನಬಸವಣ್ಣನವರ ದೇವಸ್ಥಾನದ ಗೋಪುರ. ಬನ್ನಿ ಸ್ನೇಹಿತರೆ, ನಾವೀಗ ಈ ದೇವಸ್ಥಾನದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ನಾವೀಗ ಚಿಕ್ಕದಾಗಿ ಚನ್ನಬಸವಣ್ಣವರ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಚನ್ನಬಸವಣ್ಣನವರು ಬಸವಣ್ಣನವರ ಅಕ್ಕನ ಮಗ, ಅಂದರೆ ಇವರು ಬಸವಣ್ಣನವರ ಅಳಿಯ. ಕ್ರಿಸ್ತ ಶಕ 1144ರಲ್ಲಿ ಶಿವಭಕ್ತಿಯ ಪ್ರತೀಕವಾಗಿದ್ದ ಅಕ್ಕ ನಾಗಲಾಂಬಿಕಾ ಹಾಗೂ ಶಿವಸ್ವಾಮಿ ದಂಪತಿಗಳಿಗೆ ಒಂದು ದಿವ್ಯ ಶಿಶು ಜನಿಸಿತು. ಅದು ಸಾಮಾನ್ಯ ಮಗುವಾಗಿರಲಿಲ್ಲ, ಅದು ಭವಿಷ್ಯದಲ್ಲಿ ಲಿಂಗಾಯತ ಚಳುವಳಿಗೆ ಹೊಸ ದಾರಿಯನ್ನು ತೋರಿಸಲಿದ್ದ ಆ ಶಿಶುವೇ ಚನ್ನಬಸವಣ್ಣನವರು. ಬಾಲ್ಯದಲ್ಲಿಯೇ ಚನ್ನಬಸವಣ್ಣನವರು ಶರಣರ ಸಂಘದಲ್ಲಿ ಬೆಳೆದರು. ವಚನಗಳ ಅರ್ಥ, ಶಿವಭಕ್ತಿ, ಸಮಾನತೆ, ಕಾಯಕ ಮತ್ತು ದಾಸೋಹ ಇವೆಲ್ಲವೂ ಅವರ ಜೀವನದ ಅಡಿಪಾಯವಾಗಿತ್ತು. ಚನ್ನಬಸವಣ್ಣನವರು ಚಿಕ್ಕ ವಯಸ್ಸಿನಲ್ಲಿಯೇ ಅನುಭವ ಮಂಟಪದ ಶೂನ್ಯ ಪೀಠಾಧಿಪತಿಯಾಗಿ ನೇಮಕಗೊಂಡರು. ಕ್ರಿಸ್ತ ಶಕ 1167ರಲ್ಲಿ ಬಿಜ್ಜಳನ ಹತ್ಯೆಯ ನಂತರ ಕಲ್ಯಾಣದಲ್ಲಿ ಭಯ, ಹಿಂಸೆ ಮತ್ತು ಅಶಾಂತಿ ಆವರಿಸಿತು. ಶರಣರು ಅಪಾಯದಲ್ಲಿದ್ದರು. ಕಲ್ಯಾಣ ಕ್ರಾಂತಿಯ ನಂತರ ಚನ್ನಬಸವಣ್ಣನವರು ತಾಯಿ ಅಕ್ಕನಾಗಲಾಂಬಿಕೆ ಹಾಗೂ 12,000 ಶರಣರೊಂದಿಗೆ ಉಳಿವಿಯ ದಿಕ್ಕಿನಲ್ಲಿ ಪ್ರಯಾಣ ಮಾಡಿ ಗೊಡಚಿ, ಸತ್ತಿಗೇರಿ, ಜಾಲಿಕಟ್ಟಿ ಮೊದಲಾದ ಸ್ಥಳಗಳಲ್ಲಿ ಅನೇಕ ಲಿಂಗಾಯತ ಮಠಗಳನ್ನು ಸ್ಥಾಪಿಸಿದರು. ಬಿಜ್ಜಳನ ಸೈನಿಕರೊಂದಿಗೆ ಹೋರಾಡುತ್ತಲೇ ಅವರು ತಲುಪಿದ್ದು ದಟ್ಟ ಅರಣ್ಯಗಳ ನಡೆಯಿರುವ ಪವಿತ್ರ ನೆಲ ಉಳವಿ. ಉಳವಿಯ ಅರಣ್ಯದಲ್ಲಿ ಚನ್ನಬಸವಣ್ಣನವರು ತಮ್ಮ ಜೀವನವನ್ನೇ ಸಮರ್ಪಿಸಿದ್ದು ವಚನ ಸಾಹಿತ್ಯದ ರಕ್ಷಣೆಗೆ. ಶರಣರು ರಚಿಸಿದ ವಚನಗಳ ಗಂಟುಗಳು ಅವರ ಹೆಗಲ ಮೇಲಿದ್ದವು. ಇಂದು ನಮಗೆ ಲಭ್ಯವಿರುವ ವಚನ ಪರಂಪರೆ ಅವರ ತ್ಯಾಗದ ಅಮೂಲ್ಯ ಫಲ. ಚನ್ನಬಸವಣ್ಣನವರು ಷಟಸ್ಥಳ ತತ್ವವನ್ನು ಸರಳವಾಗಿ ಜನರಿಗೆ ಬೋಧಿಸಿದರು. ಜಾತಿ ಇಲ್ಲ, ವರ್ಗ ಇಲ್ಲ, ಭೇದ ಇಲ್ಲ, ಎಲ್ಲರಿಗೂ ಸಮಾನ ಸ್ಥಾನ, ಎಲ್ಲರಿಗೂ ಶಿವಭಕ್ತಿ, ಇದೇ ಅವರ ಸಂದೇಶ. ಕ್ರಿಸ್ತ ಶಕ 1168ರಲ್ಲಿ ಕೇವಲ 24ನೇ ವಯಸ್ಸಿನಲ್ಲಿ ಚನ್ನಬಸವಣ್ಣನವರು ಉಳಿವಿ ಕ್ಷೇತ್ರದಲ್ಲಿ ಜೀವಂತವಾಗಿ ಲಿಂಗೈಕ್ಯರಾಗುತ್ತಾರೆ. ಇಂದಿಗೂ ಉಳಿವಿ ಕ್ಷೇತ್ರದಲ್ಲಿ ಚನ್ನಬಸವಣ್ಣನವರ ದಿವ್ಯಶಕ್ತಿ ಜೀವಂತವಾಗಿದೆ. ಇಂತಹ ಮಹಾನ್ ಶರಣರಾದ ಉಳಿವಿ ಚನ್ನಬಸವಣ್ಣನವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಸ್ನೇಹಿತರೆ, ನೋಡಿದ್ರಲ್ಲ
ಇದೀಗ ನಾನು ತೋರಿಸಿದ್ದು ಚನ್ನಬಸವಣ್ಣನವರ ಬಗ್ಗೆ ಚಿಕ್ಕದಾದ ಮಾಹಿತಿ. ನಾನೀಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಉತ್ತರ ಕರ್ನಾಟಕ ಭಾಗದ ಜನರಿಗೆ ಉಳಿವಿ ಒಂದು ಪವಿತ್ರ ಪುಣ್ಯಕ್ಷೇತ್ರ. ಚನ್ನಬಸವಣ್ಣನವರು ಬಾಲ್ಯದಲ್ಲಿಯೇ ಮಹಾಜ್ಞಾನಿಯಾಗಿದ್ದರು. ತಮ್ಮ ಅತುಲ ಪ್ರತಿಭೆ, ಅಪಾರ ಪಾಂಡಿತ್ಯದಿಂದ ಶರಣ ಸಮೂಹದಲ್ಲಿ ಅಪಾರ ಗೌರವ ಪಡೆದಿದ್ದರು. ದೇವಸ್ಥಾನದ ಆವರಣ ಇದು ನೋಡಿ. ದೇವಸ್ಥಾನದ ಎದುರಿಗೆ ಈ ರೀತಿ ಇದೆ ವಾತಾವರಣ. ಫೆಬ್ರವರಿ 3, 2026 ಉಳಿವಿ ಚನ್ನಬಸವಣ್ಣನವರ ಜಾತ್ರೆ, ಹಾಗಾಗಿ ರಿಪೇರಿ ಮಾಡ್ತಾ ಇದ್ದಾರೆ. ಚನ್ನಬಸವಣ್ಣನವರು ರಚಿಸಿದ 1000ಕ್ಕೂ ಹೆಚ್ಚು ವಚನಗಳಲ್ಲಿ 503 ವಚನಗಳು ಮಾತ್ರ ಇಂದಿಗೂ ಲಭ್ಯ. ಅವರ ವಚನಗಳ ಅಂಕಿತ ನಾಮ ಕೂಡಲ ಚನ್ನಸಂಗಮನಾಥ. ಸ್ನೇಹಿತರೆ, ಈಗ ನೋಡ್ತಾ ಇದ್ರಿ ದೇವಸ್ಥಾನದ ಎದುರಿಗಿರುವ ಗರುಡಗಂಬ ಅಥವಾ ದೀಪಸ್ತಂಭ ಎಂದು ಹೇಳ್ಬೋದು. ಚನ್ನಬಸವಣ್ಣನವರ ವಿಚಾರಧಾರೆಯನ್ನು ಈ ಗರುಡಗಂಬದ ಮೇಲೆ ಕೆತ್ತಿದ್ದಾರೆ. ಮಧುರ ಗುಣವ ಇರುವೆ ಬಲ್ಲುದು, ವೇಳೆಯ ಗುಣವ ಕೋಳಿ ಬಲ್ಲುದು, ಗೋತ್ರದ ಗುಣವ ಕಾಗೆ ಬಲ್ಲುವುದು. ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಶಿವಜ್ಞಾನಿಗಳ ಬರವನರಿಯದಿದ್ದಡೆ ಆ ಕಾಗೆ ಕೋಳಿಗೆ ಇರುವೆಗಿಂತಲೂ ಕರಕಷ್ಟ ಕಾಣ ಕೂಡಲ ಚನ್ನ ಸಂಗಮ ದೇವ. ಸ್ನೇಹಿತರೆ, ನೀವು ನೋಡ್ತಾ ಇದ್ರಲ್ಲ, ಇದು ದೇವಸ್ಥಾನದ ಒಳಗಡೆ ಆವರಣ. ಶತಮಾನಗಳಿಂದ ಈ ದೇವಾಲಯ ಅನೇಕ ಬದಲಾವಣೆಗಳನ್ನು ಕಂಡು ಇಂದಿನ ರೂಪಕ್ಕೆ ಅಭಿವೃದ್ಧಿಯಾಗಿದೆ. ಗರ್ಭಗುಡಿಯ ಕಳಶ ಭಾಗದಲ್ಲಿ ಶಿವಶರಣರ ಮೂರ್ತಿಗಳನ್ನು ಅದ್ಭುತವಾಗಿ ಕೆತ್ತಲಾಗಿದೆ. ಇಲ್ಲಿ ಚನ್ನಬಸವಣ್ಣನವರಿಗೆ ಅಭಿಷೇಕ ಮಾಡ್ತಾರೆ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ರಲ್ಲ, ಇದು ಚನ್ನಬಸವಣ್ಣನವರು ಲಿಂಗೈಕ್ಯರಾದ ಸ್ಥಳ. ಸ್ನೇಹಿತರೆ, ಇದು ತುಂಬ ಪುರಾತನವಾದ ದೇವಾಲಯ. ನೀವು ಸೀಲಿಂಗ್ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಅದ್ಭುತವಾದ ಸೀಲಿಂಗ್. ಇದು ನೋಡ್ಬೋದು, ಸಾಕಷ್ಟು ಭಕ್ತರು ಇಲ್ಲಿ ಬಂದಿದ್ದಾರೆ. ಶಾಲಾ ಮಕ್ಕಳು ತುಂಬ ಶಿಸ್ತುಬದ್ಧವಾಗಿ ಬರ್ತಿದ್ದಾರೆ ದೇವಸ್ಥಾನಕ್ಕೆ. ಇವರು ಇಲ್ಲಿ ಗೋಡೆಯ ಮೇಲೆ ಇರತಕ್ಕಂಥ ವಚನಗಳ ಸಂಗ್ರಹವನ್ನು ಪುಸ್ತಕದಲ್ಲಿ ಬರೆದುಕೊಳ್ತಾ ಇದ್ದಾರೆ. ದೇವಸ್ಥಾನದ ಸುತ್ತಲೂ ಗೋಡೆಗಳ ಮೇಲೆ ವಚನಗಳನ್ನು ಹಾಕಿಸಿದ್ದಾರೆ. ಇದು ಚನ್ನಬಸವಣ್ಣ ದೇವಸ್ಥಾನದ ಗೋಪುರ. ಇದು ದೇವಸ್ಥಾನದ ಹೊರಗಿನ ಆವರಣ. ದೇವಾಲಯದ ಆವರಣದಲ್ಲಿರುವ ಒಂದು ಅರಳಿ ಮರ ಸುಮಾರು 800 ವರ್ಷಗಳಿಗಿಂತಲೂ ಹಳೆಯದು. ಈ ಮರವನ್ನು ಸ್ವತಃ ಚನ್ನಬಸವಣ್ಣನವರೇ ನೆಟ್ಟರು ಎಂಬ ನಂಬಿಕೆ ಇಲ್ಲಿಯ ಭಕ್ತರದ್ದು. ರಥೋತ್ಸವ ಸಮಯದಲ್ಲಿ ಈ ಅರಳಿ ಮರ ಅಲ್ಲಾಡುತ್ತದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಫೆಬ್ರವರಿ 3, 2026 ಉಳಿವಿ ಚನ್ನಬಸವೇಶ್ವರರ ಜಾತ್ರೆ. ಉತ್ತರ ಕರ್ನಾಟಕದ ಜನರಿಗೆ ಉಳಿವಿ ಜಾತ್ರೆ ಎಂದರೆ ಅದು ಉತ್ಸಾಹ, ಸಂಭ್ರಮ ಮತ್ತು ಭಕ್ತಿ. ವಾರಾನುಗಟ್ಟಲೆ ಉಳಿವಿಯಲ್ಲಿ ವಾಸವಿದ್ದು ಭಕ್ತರು ಜಾತ್ರೆಯನ್ನು ಆಚರಿಸುತ್ತಾರೆ. ದೇವಾಲಯದಲ್ಲಿ ಸ್ವಲ್ಪ ಮಟ್ಟಿಗೆ ವಸತಿ ಸೌಲಭ್ಯವಿದೆ ಹಾಗೂ ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲಿದೆ. ಹೊರಗಡೆ ನೀವು ಅಕ್ಕಮಹಾದೇವಿಯ ದೇವಸ್ಥಾನವನ್ನು ಕೂಡ ಇಲ್ಲಿ ನೋಡಬಹುದು.
ಶರಣರು ವಚನ ಸಾಹಿತ್ಯದ ಉಳಿವಿಗಾಗಿ ಬಸವ ಕಲ್ಯಾಣದಿಂದ ಹೊರಟು ಸೇರಿದ ಪುಣ್ಯಕ್ಷೇತ್ರವೇ ಉಳಿವಿ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ ಉಳಿವಿ ಚನ್ನಬಸವೇಶ್ವರ. ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ವೇಳೆಯ ಗುಣವ ಕೋಳಿ ಬಲ್ಲುದು, ಗೋತ್ರದ ಗುಣವ ಕಾಗೆ ಬಲ್ಲುವುದು. ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಶಿವಜ್ಞಾನಿಗಳ ಬರವನರಿಯದಿದ್ದಡೆ ಆ ಕಾಗೆ ಕೋಳಿಗೆ ಇರುವೆಗಿಂತಲೂ ಕರಕಷ್ಟ ಕಾಣ ಕೂಡಲ ಚನ್ನ ಸಂಗಮ ದೇವ.